ಡಾಕ್ಟರ್ ಜಯಪ್ರಕಾಶ್, ಮ್ಯಾನೇಜಿಂಗ್ ಡೈರೆಕ್ಟರ್, ಜೈ ಹಿಂದ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಕೆಲವು ಮಕ್ಕಳು ಈಗಾಗಲೇ ಕಮೆಂಟ್ಸ್ ಅಲ್ಲಿ ಕೇಳಿದ್ದಾರೆ, ಸರ್ ನನಗೆ 100% ಮಾರ್ಕ್ಸ್ ಬರಬೇಕು ಅಂತ ತುಂಬಾ ಇಷ್ಟ ಇದೆ, ಬಟ್ ಯಾಕೋ ಗೊತ್ತಿಲ್ಲ ನನಗೆ ಮೊಬೈಲ್ ಫೋನ್ ಅನ್ನ ಬಿಟ್ಟಿರೋದಕ್ಕಾಗಲ್ಲ, ಫ್ರೆಂಡ್ಸ್ ಗಳ ಜೊತೆ ಮಾತಾಡದೆ ಒಂದ್ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡದೆ ಇರೋದಕ್ಕಾಗಲ್ಲ, ಸೊ ಗಾಡಿ ತಗೊಂಡು ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಮನೆ ಹತ್ರ ಹೋಗಿ ಒಂದ್ 1/4 ಗಂಟೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದ್ರೆ ನಮ್ಗದು ಆ ಡೇ ಕಂಪ್ಲೀಟ್ ಅನ್ಸಲ್ಲ. ಸೊ ಅಂದ್ರೂ ಇದೆಲ್ಲ ಬೇಕು, ಪ್ಲಸ್ ಅದ್ರ ಜೊತೆ ನಮ್ಗೆ 100% ಮಾರ್ಕ್ಸು ಬೇಕು ಅನ್ಸುತ್ತೆ. ಏನ್ ಮಾಡೋದು? ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಸಿ, ನಮ್ಮ ಮೈಂಡ್, ನಮ್ಮ ಮನಸ್ಸು ಅದು ನಮ್ಮ ಕೈಯಲ್ಲಿದೆ, ಕರೆಕ್ಟ್ ಅಲ್ವಾ? ಅಂದ್ರೆ ನಮ್ಮ ಮೂಡ್, ನಮ್ಮ ಮೈಂಡ್ ಎಲ್ಲ ಕಂಪ್ಲೀಟ್ ನಮ್ ಕಂಟ್ರೋಲ್ ಅಲ್ಲಿ ಇರಬೇಕಿರಲ್ಲ, ಅದು ನಮ್ ಕಂಟ್ರೋಲ್ ಅಲ್ಲೇ ಇದೆ. ಈ ಒಂದು ಕಂಟ್ರೋಲ್ ನ ನೀವು ಮಾಡೋದಕ್ಕಾಗಲ್ಲ ಅಂತಂದ್ರೆ ನಾನು ಏನ್ ಹೇಳೋದು ಹೇಳಿ. ಸಿ, ಎಕ್ಸಾಮ್ಸ್ ಬರ್ತಾನೆ ಇರುತ್ತೆ. ಓಕೆ, ನೀವು ಈಗ ಸೆಕೆಂಡ್ PU, ನೆಕ್ಸ್ಟ್ ಡಿಗ್ರಿ UG ಪ್ರೋಗ್ರಾಮ್ ಇರುತ್ತೆ, ಡಿಗ್ರಿ ಮತ್ತೆ ಅಲ್ಲೂ ಎಕ್ಸಾಮ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಮತ್ತೆ ಮಾಸ್ಟರ್ಸ್ ಇದೆ, ಸೊ ಅಲ್ಲೂ ಎಕ್ಸಾಮ್ಸ್ ಬರುತ್ತೆ. ಅದಾದ ನಂತರ ಸರ್ PhD ಎನ್ರೋಲ್ ಮಾಡಿದೀನಿ, ಸೊ ಅಲ್ಲೂ ಎಕ್ಸಾಮ್ಸ್ ಇದೆ. ಅಥವಾ ಸರ್ ಕೆಲವು 1 ಇಯರ್ ಡಿಪ್ಲೊಮಾ ಕೋರ್ಸಸ್, ಅಲ್ಲೂ ಎಕ್ಸಾಮ್ಸ್. ಅಂದ್ರೆ ನೀವು ಜೀವನ ಪೂರ ನೀವು ಎಕ್ಸಾಮ್ಸ್ ಗಳನ್ನ ಬರಿತಾನೆ ಇರ್ಬೋದು. ಓಕೆ, ಸೊ ನಮ್ಮ ಮನಸ್ಸು, ಈಗ ಲೈಫ್ ಅನ್ನೋದೇ ಒಂದು ಎಕ್ಸಾಮ್. ಲೈಫ್ ಅಲ್ಲಿ ಒಂದು ಸ್ಟೆಪ್ ಮುಂದೆ ಇಡೋದಕ್ಕೆ ಪ್ರತಿಯೊಂದನ್ನು ನಾವು ಯೋಚನೆ ಮಾಡಿ ಮುಂದೆ ಇಡಬೇಕು. ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ನಾವು ತಗೊಳ್ಳಿಲ್ಲ, ಅರ್ಥ ಆಯ್ತಾ? ನಮ್ಮ ಮನಸ್ಸಿಗೆ ನಾವು ಹೇಗಿರ್ಬೇಕು, ನಾವ್ ಏನ್ ಮಾಡ್ಬೇಕು ಅನ್ನೋದು ನಾವು ಡಿಸೈಡ್ ಮಾಡಬೇಕು. ನಮ್ ಬಗ್ಗೆ ಬೇರೆಯವರು ಡಿಸೈಡ್ ಮಾಡಿದ್ರು ಅಂದ್ರೆ ಅಲ್ಲಿಗೆ ನಮ್ ಲೈಫ್ ವೇಸ್ಟ್. ನಮ್ಮ ಮನಸ್ಸನ್ನ ನಾವು ಸ್ಥಿಮತದಲ್ಲಿ ಇಟ್ಕೋಬೇಕು, ಕರೆಕ್ಟ್ ಅಲ್ವಾ? ಬರೀ ಸೆಕೆಂಡ್ PU ಎಕ್ಸಾಮ್ಸ್ ಆಗಿಲ್ಲ ಅಥವಾ 10th ಎಕ್ಸಾಮ್ಸ್ ಅಲ್ಲ, ನನ್ನ ಲೈಫ್ ಪೂರ ನಮ್ಮ ಮನಸ್ಸು ನಾವು ಕಂಟ್ರೋಲ್ ಅಲ್ಲಿ ನಾವೇ ಇಟ್ಕೊಳಕ್ಕಾಗಲ್ಲ ಅಂದ್ರೆ ಅದನ್ನ ಬೇರೆಯವ್ರು ಬಂದು ನಮ್ಗೆ ಗೈಡ್ ಮಾಡಿ, ಬೇರೆಯವ್ರು ಬಂದು ಹೇಳಿ ಅದನ್ನ ಕಂಟ್ರೋಲ್ ಮಾಡೋದಲ್ಲ, ಕರೆಕ್ಟ್ ಅಲ್ವಾ? ಈಗ ಫಸ್ಟ್ ಏನಪ್ಪಾ, ನಿಮ್ಗೆ ಸೆಕೆಂಡ್ PU ಎಕ್ಸಾಮ್ಸ್ ಬರೀಬೇಕು. ನಿಮ್ಗೆ ಗುರಿ ಅನ್ನೋದು 100% ಇದ್ರೆ ನೀವು 100% ನಿದ್ದೆನೆ ಬರಲ್ಲ. ನಿಮ್ಗೆ ಸಾಧನೆ ಮಾಡ್ಲೇಬೇಕು ಅಂತ ನಿಮ್ಗೆ 100% ನಿಮ್ ಮೈಂಡ್ ಅಲ್ಲಿ ಇದ್ರೆ ನಿಮ್ಗೆ ನಿಜವಾಗ್ಲೂ ಗಾಡಿ ಬೇಡವೇ ಬೇಡ ಅನ್ಸುತ್ತೆ, ಯಾವ ಫ್ರೆಂಡ್ಸ್ ಬೇಡ ಅನ್ಸುತ್ತೆ, ಮೊಬೈಲ್ ಫೋನು ಬೇಡ ಅನ್ಸುತ್ತೆ. 100% ನಿಮ್ಮ ಮನಸ್ಸಲ್ಲಿ ನಿಮಗೆ 100% ರಿಸಲ್ಟ್ ಬರಬೇಕು ಅಂತ ನಿಮಗೆ ಅದು 100% ಇಲ್ಲ. ಸೀರಿಯಸ್ಲಿ ಅದು 40% 50% ಇದೆ ಅಷ್ಟೇ. ಅಥವಾ ತಂದೆ ತಾಯಿ ಹೇಳುವಾಗ, ನಮ್ಮಂತವ್ರು ವಿಡಿಯೋ ಕೇಳುವಾಗ, ಅಥವಾ ನಿಮ್ಮ ಲೆಕ್ಚರರ್ಸ್ ಹೇಳುವಾಗ, ಅಥವಾ ನಿಮ್ಮ ರಿಲೇಟಿವ್ಸ್ ಯಾರಾದ್ರೂ ಹೇಳುವಾಗ, ನಾನು 100% ಮಾರ್ಕ್ಸ್ ಬರಬೇಕು ಅಂತ ಅಷ್ಟೇ ನಿಮ್ಮ ಮೈಂಡ್ ಬಂದಿದೆ. ಅರ್ಥ ಆಗ್ತಿದ್ಯಾ? ಯಾರಿಗೆ ನಾನು 100% ಸಾಧನೆ ಮಾಡ್ಲೇಬೇಕು, ನನ್ನ ಗುರಿ ನಾನು ರೀಚ್ ಆಗ್ಲೇಬೇಕು ಅಂತ ವ್ಯಕ್ತಿಗಳಿಗೆ ಯಾರು ಇದನ್ ಮಾಡಬೇಡ, ಇದನ್ ಮಾಡು ಅಂತ ಗೈಡೆನ್ಸ್ ತಗೊಳ್ಳೋದೇ ಇಲ್ಲ. ಅಂದ್ರೆ ಮೊಬೈಲ್ ಮುಟ್ಬೇಡ, ಗಾಡಿ ಹಿಂದೆ ಫ್ರೆಂಡ್ಸ್ ಜೊತೆ ಓಡಾಡ್ಕೊಂಡು ಸುತ್ತಾಡಬೇಡ, ಮೊಬೈಲ್ ನ ದಯವಿಟ್ಟು ಸೈಡ್ ಅಲ್ಲಿ ಇಡು, ಇದನ್ನ ಯಾವ ಪೇರೆಂಟ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ಗುರಿ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಬೇಕು ಫಸ್ಟ್. ಅರ್ಥ ಆಗ್ತಿದ್ಯಾ? ನಿಮ್ಮ ಮನಸ್ಸನ್ನ ನೀವು ಹತೋಟಿಗೆ ತಗೋಬೇಕು. ಯಾಕಾಗಲ್ಲ ಸಾಧನೆ ಮಾಡೋದಕ್ಕೆ? ಸಿ, ನಥಿಂಗ್ ಇಸ್ ಇಂಪಾಸಿಬಲ್. ದ ವರ್ಡ್ ಇಂಪಾಸಿಬಲ್ ಸೇಸ್ ಐ ಆಮ್ ಪಾಸಿಬಲ್. ಯಾರು ದಡ್ರು ಇಲ್ಲ ಇಲ್ಲಿ. ಪ್ರತಿಯೊಬ್ಬರು ಇಂಟೆಲಿಜೆಂಟೇ ಇರೋದು ನಾವು. ಅರ್ಥ ಆಗ್ತಿದ್ಯಾ? ನಾವ್ ಯಾವ ರೀತಿ ನಾವು ನಮ್ಮನ್ನ ಬಳಸ್ಕೊಂತೀವಿ, ನಾವು ಯಾವ ರೀತಿ ಯಾವ ದಾರಿನಲ್ಲಿ ಹೋಗ್ತೀವಿ ಅದ್ರಲ್ಲಿ ನಿಂತಿದೆ, ಕರೆಕ್ಟ್ ಅಲ್ವಾ? ಸೊ ದಯವಿಟ್ಟು ಮೈಂಡ್ ಅಲ್ಲಿ ಇರೋದನ್ನ ತೆಗಿರಿ. ನನ್ನ ಕೈಲಿ ಆಗ್ತಾ ಇಲ್ಲ, ನನ್ನ ಕೈಲಿ ಮಾಡಕ್ಕಾಗಲ್ಲ, ನನಗೆ ಮೊಬೈಲ್ ಬಿಟ್ಟಿರೋದಕ್ಕಾಗಲ್ಲ, ನನ್ನ ಫ್ರೆಂಡ್ಸ್ ಬಿಟ್ಟಿರೋದಕ್ಕಾಗಲ್ಲ. ಸಿ, ಲೈಫ್ ಲಾಂಗ್ ನಿಮ್ ಮೊಬೈಲ್ ನಿಮ್ ಜೊತೆ ಇದ್ದೇ ಇರತ್ರಿ. ಫ್ರೆಂಡ್ಸ್ ಗಳು ಸಿಕ್ಕೇ ಸಿಗ್ತಾರೆ, ಪ್ರತಿ ಸ್ಟೇಜ್ ಅಲ್ಲೂ ಫ್ರೆಂಡ್ಸ್ ಗಳು ಸಿಗ್ತಾರೆ. PU ನಲ್ಲಿ ಇದ್ದೀರಾ, ಫ್ರೆಂಡ್ಸ್ ಇದಾರೆ. SSL ಸ್ಕೂಲ್ ಅಲ್ಲಿ ಇದ್ದೀರಾ, ನಿಮಗೆ ಬೇರೆ ತರ ಸೆಟ್ ಆಫ್ ಫ್ರೆಂಡ್ಸ್ ಇರ್ತಾರೆ. UG ಪ್ರೋಗ್ರಾಮ್ ಡಿಗ್ರಿಗೆ ಸೇರ್ತೀರಾ, ಅಲ್ಲೂ ನಿಮಗೆ ಫ್ರೆಂಡ್ಸ್ ಸಿಗ್ತಾರೆ. ಮಾಸ್ಟರ್ ಡಿಗ್ರಿ ಅಲ್ಲೂ ಸಿಗ್ತಾರೆ. ಒಂದ್ 40-50 ವಯಸ್ಸಾದ್ಮೇಲೆ ಪಾರ್ಕ್ ಅಲ್ಲಿ ರೌಂಡ್ ಹೊಡಿತೀರಾ, ಅಲ್ಲೂ ಫ್ರೆಂಡ್ಸ್ ಸಿಗ್ತಾರೆ. ಅರ್ಥ ಆಗ್ತಿದ್ಯಾ? ಎಲ್ಲಾದ್ರೂ ನೀವು ಟ್ರಿಪ್ ಹೋಗ್ತೀರಾ, ಅಲ್ಲೂ ನಿಮಗೆ ಫ್ರೆಂಡ್ಸ್ ಸಿಗ್ತಾರೆ. ಫ್ರೆಂಡ್ಸ್ ಪ್ರತಿ ಸ್ಟೇಜ್ ಅಲ್ಲೂ ಲೈಫ್ ಅಲ್ಲಿ ಸಿಕ್ಕೇ ಸಿಗ್ತಾರೆ. ಪ್ರತಿ ದಿನ ನಮ್ಗೆ ಫ್ರೆಂಡ್ಸ್ ಸಿಕ್ಕೇ ಸಿಗ್ತಾರೆ. ದಯವಿಟ್ಟು ಈಗ ನೀವು ಇದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ. ಈ ಏಜ್ ಅಲ್ಲಿ ನೀವು ಸ್ಯಾಕ್ರಿಫೈಸ್ ಮಾಡಬೇಕು. ಏನನ್ನ?
ನಿಮ್ಮ ಮನಸ್ಸನ್ನ ನೀವು ಹತೋಟಿಲಿ ಇಟ್ಕೊಳ್ಳೋದನ್ನ ನೀವು ಕಲಿಬೇಕು. ಈ ಮೊಬೈಲ್ ಫೋನ್, ಈ ಗಾಡಿ ಹುಚ್ಚು, ಅರ್ಥ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ನಿಂತ್ಕೊಳ್ಳೋದು, ಫ್ರೆಂಡ್ಸ್ ಮನೆ ಹತ್ರ ಹೋಗೋದು, 1/4 ಗಂಟೆ ಬುಕ್ ನೋಟ್ಸ್ ಅಂತ ವೇಸ್ಟ್ ಮಾಡೋದು. ಸೊ ಇದನ್ನೆಲ್ಲ ದಯವಿಟ್ಟು ನಿಮ್ ಮೈಂಡ್ ಇಂದ ತೆಗಿರಿ. ಏಕಾಗ್ರತೆ, ಒಂದು 5-10 ಮಿನಿಟ್ಸ್ ಮೆಡಿಟೇಷನ್ ಮಾಡಿ, ಬೆಳಗ್ಗೆ ಬೇಗ ಎದ್ದಳಿ, ದೇವರಿಗೆ ನಮಸ್ಕಾರ ಮಾಡ್ಕೊಳ್ಳಿ, ದೇವರನ್ನ ಕೇಳ್ಕೊಳ್ಳಿ. ಅಪ್ಪ ತಂದೆ, ನನಗೆ 100% ಮಾರ್ಕ್ಸ್ ಬರಂಗ್ ಮಾಡಪ್ಪ, ನಾನು 100% ನನ್ನ ಕಡೆಯಿಂದ ಕೊಡ್ತೀನಿ ಅಂತ ನೀವು ದೇವರಲ್ಲೊಂದು ಕೇಳ್ಕೊಂಡು ಪ್ರೇಯರ್ ಮಾಡಿ ಸ್ಟಾರ್ಟ್ ಮಾಡಿ. ಕಂಟ್ರೋಲ್ ನಿಮ್ಮಲ್ಲಿ ಇರಬೇಕು, ಕರೆಕ್ಟಾ? ಸೊ ಸ್ಟಾರ್ಟ್ ಮಾಡಿ. 100% ರಿಸಲ್ಟ್ಸ್ ಬರಬೇಕು, ನನ್ಗೆ ಒಳ್ಳೆ ಮಾರ್ಕ್ಸ್ ಬರಬೇಕು, ನಾನು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇದ್ದೀನಿ, ನನ್ನ ಗುರಿ ಏನಿದೆ ಅದು ನಾನು ತಲುಪ್ತೀನಿ ಅನ್ನೋದನ್ನ ನಿಮ್ ಮೈಂಡ್ ಅಲ್ಲಿ ನೀವು ಇಟ್ಕೊಳ್ಳಿ. ನೀವೇ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡಿ. 100% ಸಕ್ಸಸ್ ಯಾಕೆ ಬರಲ್ಲ ನೀವೇ ಚೆಕ್ ಮಾಡಿ. ಓಕೆ, ಆಲ್ ದಿ ವೆರಿ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಲ್ಲರೂ ಇಂಟೆಲಿಜೆಂಟ್, ಯಾರು ದಡ್ರಲ್ಲ, ನೀವೆಲ್ಲ ಮಾಡೇ ಮಾಡ್ತೀರಾ, ನನಗೆ ಆ ಭರವಸೆ ಇದೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್.